ಸರೋಜಮ್ಮ. ಯಾವ ಊರಿಂದ? ಇಲ್ಲೇ ಕೂನಹಳ್ಳಿಯಿಂದ. ಏನು ಸಮಸ್ಯೆ? ಏನು ಸಮಸ್ಯೆ ಅಂದರೆ ಇಲ್ಲಿಂದ ಇಲ್ಗನ ಸಖತ್ತು ಹೊಡ್ತಾ ಬರೋದು. ಈಗ ಆಸ್ಪತ್ರೆ ಎಲ್ಲ ಸುತ್ತೀವಿ, ಸಿರಾ ಮದ್ಗಿರಿ ಬಡನಹಳ್ಳಿ ಎಲ್ಲನ. ಹಿಂಗೆ ನಮಗೂ ಬೇರೆಯವರು ದೇವ್ರಿಗೆ ಹೋಗಿ ಬರ್ರಿ ಅಂದರು. ದೇವ್ರಿಗೆ ಬಂದ್ವಿ. ಯಾವ ದೇವ್ರು ಏನು ಕೇಳಲ್ಲ, ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ ಏನೂ ಕೇಳಲ್ಲ. ಬಂದ್ವಿ, ಒಂದು ದಿವಸ ಕೇಳಿದ್ವಿ, ನಿಂಬೆಹಣ್ಣು ಕೊಡ್ತು. ಈಗ ಅಮಾವಾಸ್ಯೆ ಪೌರ್ಣಮಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ರಿ ಅಂತೂ ಆರಾಮಾಗಿದ್ದೀನಿ. ಆರೋಗ್ಯ ಸಮಸ್ಯೆ ಏನಿಲ್ಲ, ಭಾಳ ಚೆನ್ನಾಗಿದ್ದೀವಿ. ಏನು ನಮ್ಗೇನು ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ ಏನು ಕೇಳಿಲ್ಲ. ಅಮಾವಾಸ್ಯೆ ಪೌರ್ಣಮಿಗೆ ಬರೋದು, ಪೂಜೆ ಮಾಡಿಸ್ಕೊಂಡು ಹೋಗೋದು. ಏನು ಮಹಿಮೆ ಇದೆ? ಏನು ಮದುವೆ ಅದೊಂದೇ ಶಕ್ತಿ ನಮಗೆ. ನನಗೆ ಎಷ್ಟು ಜೀವ ಹೋಗೋವಷ್ಟು ನೋವಿತ್ತು. 2 ದಿವಸ ಬಂದಿದ್ದು ಚೆನ್ನಾಗಾದೆ. ಈಗ ಅಮಾವಾಸ್ಯೆ ಪೌರ್ಣಮಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಅಕ್ಕಮ್ಮ, ಯಾವ ಊರು ನಿಮ್ಮದು? ಕೂನಹಳ್ಳಿ. ಕೂನಹಳ್ಳಿ. ಏನು ಬಂದಿದ್ರಿ ಇಲ್ಲಿ? ಆ ತಾಯಿ ನೆಂಬ್ಕೊಂಡು ಬಂದಿದ್ದೀವಿ. ನಮ್ಗೆ ಆ ಎಮ್ಮಗೆ ಬಂದಮೇಲೆ ಒಳ್ಳೇದಾಗೈತೆ. ಮನೆ ಮಠ ಎಲ್ಲ ಅಲ್ಲೆಲ್ಗೆ ನಿಂತಿತ್ತು. ಈ ಎಮ್ಮಗೆ ನಡ್ಕೊಂಡ್ಮೇಲೆ ಪರ್ವೇ ಇಲ್ಲ, ಎಲ್ಲ ಸುಮಾರಾಗಿ ಒಂದಿಷ್ಟು ಇದಾಗೈತಿ. ಏನು ನಿಂತಿತ್ತು? ಮನೆ ಅರ್ಧ ಬರ್ದಾಗಿ ನಿಂತಿತ್ತು. ಮನೆ ಕಟ್ತಿದ್ರಿ, ಅರ್ಧಂಬರ್ದಾಗ ನಿಂತಿತ್ತು. ಇಲ್ಲಿಗೆ ಬಂದಮೇಲೆ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗೈತಿ. ಇನ್ನೂ ಸ್ವಲ್ಪ ಐತೆ. ಆ ಎಮ್ ಕಂಡುಬಿಟ್ರೆ ಎಷ್ಟಾಯ್ತು? ಅದೇ ನಮ್ಮದು. ನಿಮ್ಗೀಗೆಲ್ಲ ಒಳ್ಳೇದಾಗ್ತಿದೆ? ಎಲ್ಲ ಒಳ್ಳೇದಾಗೈತಿ. ಇಲ್ಲದ ಮಹಿಮೆ ಏನು? ಏನಿಲ್ಲ, ಎಲ್ಲ ಒಳ್ಳೇದೇ ಆಗೈತಲ್ಲ. ಇನ್ನೇನು ನಮ್ಮ ಮಕ್ಕಳು ಅದೇ ಅಮ್ಮನ ನೆಂಬಿದ್ದೀವಿ. ಸೊಸೆ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಲಿ ಅಂತ ನೆಂಬಿದ್ದೀವಿ. ಆ ಎಮ್ಮ ನೆಂಬೋದು ಬಿಡೋದು ಆ ಎಮ್ಮಂದು. ನಮ್ದು ಏನೈತಿ? 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.